ನಮಸ್ತೆ ವೀಕ್ಷಕರೇ, ಮಂಕನ ಪದಗಳು ಮತ್ತೊಂದು ವಿಡಿಯೋಗೆ ತಮಗೆ ಹಾರ್ದಿಕ ಸುಸ್ವಾಗತ. ಸರ್ವೇ ಜನ ಸುಖಿನೋ ಭವಂತು. ದೇವರೆಲ್ಲರಿಗೂ ಆಯುರೇಶ್ವರಿ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಂತ ನನ್ನ ಮುಂದಿನ ಮಾತುಗಳನ್ನ ಪ್ರಾರಂಭಿಸ್ತೀನಿ. ಅದಕ್ಕೆ ಮುಂಚೆ ಆಸ್ ಯೂಶುವಲ್ ಒಂದು ಸ್ಮಾಲ್ ರಿಕ್ವೆಸ್ಟ್, ದಯವಿಟ್ಟು ನನ್ನ ಚಾನೆಲ್ನ ಮಂಕನ ಪದಗಳು ಅಂತ ಒಂದು ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ನನ್ನ ಚಾನಲಲ್ಲಿರೋ ಪಾಸಿಟಿವ್ ಮೆಸೇಜಸ್ ಇರೋ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಇಷ್ಟ ಆದರೆ ಲೈಕ್, ಶೇರ್ ಮತ್ತು ಹೆಚ್ಚೆಚ್ಚು ಜನಗಳಿಗೆ ಫಾರ್ವರ್ಡ್ ಮಾಡಿ ಗ್ರೂಪ್ಸ್ಗಳಲ್ಲಿ ಅಂತ ಕೇಳ್ಕೊತೀನಿ. ಆಲ್ಸೋ ಲಾಸ್ಟ್ ಬಟ್ ನಾಟ್ ದ ಲಿಸ್ಟ್, ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಇದೇ ರೀತಿ ಪಾಸಿಟಿವ್ ಮೆಸೇಜಸ್ ಇರೋ ವಿಡಿಯೋನ ಮಾಡೋದಕ್ಕೆ ನನಗೆ ಎಂಕರೇಜ್ ಮಾಡಿ ಅಂತ ಕೂಡ ಕೇಳ್ಕೊತೀನಿ. ಸೊ ಬನ್ನಿ ಹಾಗಾದ್ರೆ ಇವತ್ತು ಕೂಡ ಒಂದು ಜೀವನಕ್ಕೆ ಹತ್ತಿರವಾಗಿರುವಂಥ ಒಂದು ಟಾಪಿಕ್ ಬಗ್ಗೆ ನಾನು ಮಾತಾಡ್ತೀನಿ. ಸ್ವಲ್ಪ ಸಮಯ ಮಾಡಿಕೊಂಡು ಪೂರ್ತಿ ವಿಡಿಯೋ ನೋಡಿ, ಇಷ್ಟ ಆದರೆ ಇತರರಿಗೂ ಫಾರ್ವರ್ಡ್ ಮಾಡಿ ಅಂತ ಕೇಳ್ಕೊತೀನಿ. ಒಳ್ಳೆಯವರು ಅಂದರೆ ನಿಮ್ಮ ತಲೆಗೆ ಯಾವುದಾವುದೋ ಉದಾಹರಣೆಗಳು ಬರ್ತವೆ, ಯಾರ್ಯಾರೋ ವ್ಯಕ್ತಿಗಳು ಬರ್ತಾರೆ, ಇವ್ರು ಒಳ್ಳೆಯವರು, ಅವ್ರು ಒಳ್ಳೆಯವರು, ಅವ್ರು ಒಳ್ಳೆಯವರು. ಕೆಟ್ಟವರು ಅಂದರೆ ಯಾರ್ಯಾರೋ ಬರ್ತಾರೆ ಉದಾಹರಣೆಗೆ, ಒಳ್ಳೆಯವರು ಅಲ್ಲ ಕೆಟ್ಟವರು ಅಲ್ಲ, ಈ ಥರ ಇರೋರಿಗೆ ಹಂಗೆ ಅವನು ಒಂಥರ ಒಳ್ಳೆಯವನು ಅಲ್ಲ, ಒಂಥರ ಕೆಟ್ಟವನು ಅಲ್ಲ. ತುಂಬ ದಾನ ಮಾಡ್ತಾನೆ, ತುಂಬ ರೆಸ್ಪೆಕ್ಟ್ ಕೊಡ್ತಾರೆ ಅಂದರೆ ಓಕೆ, ಅವ್ರು ತುಂಬ ಚೆನ್ನಾಗಿ ಮಾತಾಡ್ತಾರೆ. ತುಂಬ ಕೆಟ್ಟದಾಗಿ ಮಾತಾಡ್ತಾನೆ, ಅವ್ನು ಬರೀ ಮಾತೆತ್ತಿರ ಬರೀ ಕೆಟ್ಟ ಮಾತುಗಳೇ ಬರ್ತಾವಪ್ಪ ಅವನ ಹತ್ರ. ಹೀಗೆ ಒಂದೊಂದು ಕ್ವಾಲಿಟೀಸ್ ಕೂಡ ಒಬ್ಬೊಬ್ಬರಿಗೆ ಹೆಚ್ಚಿರುತ್ತೆ, ಒಬ್ಬೊಬ್ರಿಗೆ ಕಡಿಮೆ ಇರುತ್ತೆ. ಯಾರಿಗೂ ಎಲ್ಲ ಕ್ಯಾರೆಕ್ಟರ್ಸ್, ಎಲ್ಲ ಕ್ವಾಲಿಟೀಸು ಒಂದೇ ಮನುಷ್ಯನಲ್ಲಿ ನೀವು ನೋಡಿರೋಕ್ಕೆ ಚಾನ್ಸೇ ಇರಲ್ಲ. ಯಾವಾಗ ಕರುಣೆ ತೋರಿಸ್ತಾ ಇದ್ರೆ ನೀವು ಜೀವನ ಮಾಡೋಕ್ಕಾಗತ್ತಾ? ಯಾವಾಗ ನೀವು ಕೋಪದಲ್ಲೇ ಇದ್ರೆ ನೀವು ಜೀವನ ಮಾಡೋಕ್ಕಾಗತ್ತಾ ಹೇಳಿ? ಅಡಿಗೆಯಲ್ಲೂ ಕೂಡ ಉಪ್ಪು, ಖಾರ, ಹುಳಿ ಇವೆಲ್ಲ ಚಿಕ್ಕಮಟ್ಟಿಗಿದ್ರೆ ಮಾತ್ರ ಅಡಿಗೆ ಚೆನ್ನಾಗಿರುತ್ತಲ್ವಾ? ಸಂದರ್ಭಕ್ಕೆ ತಕ್ಕಂತೆ ನಾವು ಆ ರೀತಿ ಗುಣಗಳನ್ನ ತೋರ್ಪಡಿಕೆ ಅಥವಾ ತೋರಿಸದೇ ಇದ್ರೆ ನಮ್ಮ ಕೆಲಸಗಳು ಆಗಲ್ಲ. ಏನಂತೀರಾ? ಕೆಲವು ಕಡೆ ನೀವು ಸ್ವಲ್ಪ ಕಡಿಮೆ ಒಳ್ಳೆಯವ್ರಾಗಿದ್ರೆ ಒಳ್ಳೇದಲ್ವಾ? ಎಲ್ಲಾ ಕಡೆ ನೀವು ಕೋಪ ಮಾಡ್ಕೊಳಕ್ಕಾಗಲ್ಲ. ಎಲ್ಲಾ ಕಡೆ ಕೋಪ ಮಾಡ್ಕೊಂಡ್ರೆ ಕೆಲಸ ಆಗುತ್ತಾ? ಕೋಪಿಷ್ಟ ಅಂತ ಹೇಳ್ಬಿಟ್ಟು ಎಲ್ಲರೂ ನಿಮ್ಗೆ ದೂರ ಆಗ್ತಾರಲ್ಲ. ಎಲ್ಲಾ ಕಡೆ ಒಳ್ಳೆ ಮಾತಾಡ್ಕೊಂಡಿರಕ್ಕಾಗತ್ತಾ? ಒಳ್ಳೆ ಮಾತಾಡೋರು, ಅರ್ಥ ಮಾಡ್ಕೊಳೋರು ಇದ್ರೆ ಮಾತ್ರ ನಿಮ್ಮ ಮಾತುಗಳು ಒಳ್ಳೆಯವ್ರಿಗೆ ಅರ್ಥ ಆಗುತ್ತೆ. ಕೋಣದ ಮುಂದೆ ಕಿಂದ್ರಿ ಬಾರ್ಸ್ಕೊಂಡು ಕೂತ್ಕೊಂಡ್ರೆ ಕೋಣ ಕೇಳುತ್ತಾ? 24 hours ಒಬ್ಬ ಸಾಧು ಅದೇ ಶೈಲಿಯಲ್ಲಿ ಮಾತಾಡೋಕ್ಕಾಗತ್ತಾ? ತನ್ನ ಶಿಷ್ಯರ ಹತ್ರ ಮಾತಾಡೋದಂಗೆ ಅಥವಾ ತಮ್ಮ ಭಕ್ತಾದಿಗಳ ಹತ್ರ ಮಾತಾಡ್ದಂಗೆ ಎಲ್ಲಾರ ಹತ್ರ ಅದೇ ತರ ಮಾತಾಡ್ಕೊಂಡು ಹೋದ್ರೆ ಮಠದ ಕೆಲಸಗಳು ಆಗ್ತಾವ? ಆಗಲ್ಲಲ್ಲ. ಅದೇ ರೀತಿ ಯಾವಾಗನು ಈ ಕೋಪ ಮಾಡ್ಕೊಂಡಿರ್ತಾರೆ ನೋಡಿ. ಈ ಎಕ್ಸಾಂಪಲ್ ಪೊಲೀಸವರು, ಲಾ ಎನ್ಫೋರ್ಸ್ಮೆಂಟ್ ಮಾಡೋರು, ಇವರೆಲ್ಲ ಕೋಪದಲ್ಲಿ ಅಧಿಕಾರಿಗಳ ಮೇಲೆ ಬೈದಾಡ್ತಾರೆ. ಮನೆಗೆ ಹೋಗ್ಬಿಟ್ಟು ಅವ್ನು ಬೈದಾಡಕ್ ಸ್ಟಾರ್ಟ್ ಮಾಡಿದ್ರೆ ಅವ್ನು ಜೀವನ ಮಾಡಕ್ಕಾಗತ್ತಾ? ಖುಷಿಯಾಗಿ ಊಟ ಮಾಡಕ್ಕಾಗತ್ತಾ ಮನೆಯಲ್ಲಿ? ಯಾವ ಸಂದರ್ಭ, ಯಾವ ಜಾಗದಲ್ಲಿ ಅವ್ರು ಕೋಪ ಮಾಡ್ಕೋಬೇಕೋ ಆ ಜಾಗದಲ್ಲಿ ಕೋಪ ಮಾಡ್ಕೊಂಡಿರ್ತಾರೆ, ಬೈದಿರ್ತಾರೆ. ಅದು ಪಾರ್ಟ್ ಆಫ್ ಜಾಬ್, ಅದು ಪಾರ್ಟ್ ಆಫ್ ಅವರ ಪ್ರೊಫೆಷನ್ ಅಂತ ಹೇಳ್ಬೋದು. ಕರುಣೆನೂ ಕೂಡ ಒಮ್ಮೊಮ್ಮೆ ತೋರಿಸ್ತೀವಿ, ಹಂಗಂತ ನಾವು ಕರುಣಾಮಯಿ ಆಗಕ್ಕಾಗತ್ತಾ? ಒಬ್ಬೊಬ್ರಿಗೆ ಒಂದೊಂದ್ಸಲ ಈಗ ರೋಡಲ್ಲಿ ಏನೋ ಹೋಗ್ತಿರ್ತೀರಾ, ಎಲ್ಲೋ ಒಂದು ನಾಯಿ ಮರಿಗೆ ಕಾಲಿಟಾಗಿರುತ್ತೆ, ನಿಮ್ಗೆ ಏನೋ ಮನಸ್ಥಿತಿ ಎಲ್ಲ ಚೆನ್ನಾಗಿದ್ದಾಗ ಹೋಗಿ ಅದಕ್ಕೆ ಬ್ರೆಡ್ ಬಿಸ್ಕೆಟ್ ಹಾಕ್ಬಿಟ್ಟು ಪಾಪ ಅಂದ್ಬಿಟ್ಟು ಅಂತೀರ. ನಿಮಗೆ ಟೆನ್ಷನ್ ಆಗಿದ್ದಾಗ, ನಿಮಗೆ ಏನೋ ಒಂದು ಪ್ರಾಬ್ಲಮ್ ಆಗಿರುತ್ತೆ, ಅವಾಗ ನೀವು ಅದೆಲ್ಲ ಗಮನ ಕೊಡಕ್ಕಾಗತ್ತಾ? ನೋಡಿದ್ರು ಕೂಡ ಅಯ್ಯೋ ನಂದೇ ಜಾಸ್ತಿ ಕೆಲಸ ಇದೆ, ನನಗೆ ಟೆನ್ಷನ್ ಇದೆ, ಏನಪ್ಪಾ ನೋಡೋದು ಅಂದ್ಬಿಟ್ಟು ಹಂಗೆ ಹೋಗ್ತಿರಲ್ಲ. ಅವಾಗ ನೀವು ಕ್ರೂರಿ ಆಗ್ತೀರಾ? ಕ್ರೂರಿ ಅನ್ನಕ್ಕಾಗತ್ತಾ? ಒಳ್ಳೆ ಕೆಲಸಗಳು ಮಾಡ್ಬೇಕಾದ್ರೆ ನಮ್ಮ ಮನಸ್ಥಿತಿ ಕೂಡ ಬ್ಯಾಲೆನ್ಸ್ ಆಗಿರ್ಬೇಕು. ನಾವು ಕೂಡ ಕಂಪ್ಲೀಟ್ ಬ್ಯಾಲೆನ್ಸ್ ಆಫ್ ಮೈಂಡ್ ಇದ್ರೆ, ಪೀಸ್ ಆಫ್ ಮೈಂಡ್ ಇದ್ರೆ ಮಾತ್ರ ಇತರರಿಗೂ ಒಳ್ಳೇದ್ ಮಾಡಕ್ಕಾಗದು. ನಮ್ಮ ಮನಸ್ಸಲ್ಲೇ ಗೊಂದಲಗಳು ಇಟ್ಕೊಂಡು ನಮ್ ಸಾಕಪ್ಪ ನಂಗೆ ನಾವು ಟೆನ್ಷನ್ ತಗೊಂಡು ಮನಸ್ಸನ್ನ ಮತ್ತೆ ಬುದ್ಧಿನ ಸ್ಥಿಮಿತದಲ್ಲಿ ಇಟ್ಕೊಂಡೇ ಇದ್ರೆ ಬೇರೆಯವ್ರಿಗೆ ನಾವೇನ್ ಒಳ್ಳೆ ಕೆಲಸಗಳು ಮಾಡಕ್ಕಾಗತ್ತೆ ಹೇಳಿ? ಬೇರೆಯವ್ರಿಗೆ ನಾವು ಒಳ್ಳೆ ಸಹಾಯ ಮಾಡಕ್ಕಾಗತ್ತಾ? ಸೊ ಮೊದಲು ನಾವು ಚೇಂಜ್ ಆಗ್ಬೇಕಲ್ಲ ವೀಕ್ಷಕರ. ಯಾವ್ದಕ್ಕೂ ನಾವು ಹೆಚ್ಚು ತಲೆ ಕೆಡ್ಸ್ಕೊಳಕ್ ಹೋಗ್ಬಾರ್ದು ಅಲ್ವಾ? ಈ ಜನ ಮಾಡೋ ತಪ್ಪು ಏನ್ ಗೊತ್ತಾ? ಏನೋ ಒಂದು ಮಾಡಿರ್ತಾರೆ ಅನ್ಕೊಳ್ಳಿ, ಅದನ್ನ ಪದೇ ಪದೇ ವಿಶ್ಲೇಷಣೆ ಮಾಡ್ಕೊಂತಾನೆ ಇರ್ತಾರೆ. ಅಯ್ಯೋ ಹಿಂಗ್ ಮಾಡ್ಬಾರ್ದಿತ್ತು. ಕೆಲವ್ರಂತೂ
10 ವರ್ಷದಿಂದ ಮಾಡಿರೋ ಕೆಲಸನ ಇವು ನಾಚ್ಕೋತಾ ಇರ್ತಾರೆ, ಅಯ್ಯೋ ನನ್ಗೆ ಹಿಂಗ್ ಮಾಡಬಾರ್ದಿತ್ತು, ಮಾಡ್ಬಿಟ್ಟು ಆಸ್ ಇಫ್ ಇವನು 1000 ವರ್ಷ ಬದುಕ್ಬಿಡ್ತಾನೆ. ಎಲ್ಲಾರು ಬದುಕೋದೆ 70, 80, ಮ್ಯಾಕ್ಸ್ 100 ಅನ್ಕೊಳ್ಳಿ ಅಲ್ವಾ. ಈ ಆಯಸ್ಸಿನಲ್ಲಿ, ಈ ಕಾಲಮಾನದಲ್ಲಿ ಪ್ರತಿಯೊಂದು ಹಂತದಲ್ಲೂ ನಾವು ಒಳ್ಳೇದು ಮಾಡಿರ್ತೀವಿ, ಕೆಟ್ಟದ್ದು ಮಾಡಿರ್ತೀವಿ ಅಲ್ವಾ. ಗೊತ್ತಿದ್ದು ಕೆಟ್ಟದ್ದು ಮಾಡಿದ್ರೆ ಅದು ಪಾಪ ಪ್ರಜ್ಞೆ ಕಾಡುತ್ತೆ. ಗೊತ್ತಿಲ್ದಿರ ಎಷ್ಟೊಂದು ಕೆಟ್ಟ ಕೆಲ್ಸಗಳು ಆಗಿರ್ತಾವ ನಮ್ಮ ಕೈಯಿಂದ, ಗೊತ್ತಿರಲ್ಲ, ನಮ್ಮ ಮನಸ್ ನಮ್ಗೆ ಮಾಡ್ಬೇಕು ಅನ್ಸಿರಲ್ಲ, ಬಟ್ ಏನೋ ನಡೆದೋಗಿರುತ್ತೆ ಅಚಾತುರ್ಯವಾಗಿ. ಅಂಥದನ್ನೆಲ್ಲ ಕೈ ಮುಗ್ಬಿಟ್ಟು, ದೇವ್ರೆ ಯಾವುದೇ ರೀತಿ ನನ್ನಿಂದ ತಪ್ಪಾಗದೇ ಇದ್ದಾಗ, ಗೊತ್ತಿಲ್ದಿರೋ ತಪ್ಪಾಗಿದೆ, ದಯವಿಟ್ಟು ಕ್ಷಮಿಸಿ. ಯಾರಿಗೆ ನನ್ನಿಂದ ಕೆಟ್ಟದಾಗಿದೆಯೋ ಅವ್ರಿಗೆ ದಯವಿಟ್ಟು ಏನಾದ್ರು ಒಂದು ಒಳ್ಳೇದ್ ಮಾಡು ಅಂತ ಬೇಡ್ಕೊಂಡ್ರೆ ಅಷ್ಟೇ ಸಾಕಲ್ವಾ. ನಾವು ಹಿಂದೆ ಹೋಗ್ಬಿಟ್ಟು ಮತ್ತೆ ಅವರಿಗೆ ಒಳ್ಳೇದ್ ಮಾಡಕ್ಕಾಗಲ್ಲ. ವಿ ಕಾಂಟ್ ಗೋ ಬ್ಯಾಕ್ ಇನ್ ಟೈಮ್. ಸಂಬಂಧಗಳು ಅಷ್ಟೇ, ಯಾವುದೇ ರೀತಿ ಸಂಬಂಧಗಳಾಗಿರ್ಬೋದು, ಒಂದೊಂದು ಕ್ಷಣ, ಒಂದೊಂದು ಟೈಮಲ್ಲಿ ನಮ್ಮ ಎಲ್ಲೇ ಮೀರಿ, ಕಂಟ್ರೋಲ್ ದಾಟಿ ಏನೋ ಮಾತಾಡಿರ್ತೀವಿ, ಸಂಬಂಧಗಳು ಮುರಿದೋಗಿರ್ತಾವ. ಪರ್ಮನೆಂಟ್ ಆಗಿ ಮುರಿದಾಕ್ಬಿಡೋಣ ಅನ್ನೋ ಒಂದು ತೀರ್ಮಾನಕ್ಕೆ ಬಂದ್ಬಿಟ್ರೆ ವೆಲ್ ಅಂಡ್ ಗುಡ್. ಅದು ಬಿಟ್ಟು ನಿರ್ಧಾರ ಮಾಡಿದ್ಮೇಲೆ ಅದ್ರ ಬಗ್ಗೆ ಯೋಚನೆ ಮಾಡಕ್ ಹೋಗ್ಬಾರ್ದು ಅಲ್ವಾ. ಈಗ ಪರ್ಮನೆಂಟ್ ಆಗಿ ನಾವು ಮಾತಾಡ್ಸಲ್ಲ ಅಂದ್ಬಿಟ್ಟು ಪರ್ಮನೆಂಟ್ ಆಗಿ ಒಂದು ಸಂಬಂಧಗಳು ಕಳ್ಕೊಂಡ್ರೆ ಮತ್ತೆ ಅದನ್ನ ನೀವು ನೆನಪಿಸ್ಕೊಳ್ಳೇಬಾರ್ದು. ನಿಮ್ಗೆ ಇಷ್ಟ ಇರಲ್ಲ ಸಂಬಂಧ ಕಳ್ಕೊಳಕ್ಕೆ, ಬಟ್ ಸ್ಟಿಲ್ ಸಂಬಂಧಗಳು ಹೋಗಿರ್ತಾವ. ಅಂಥದ್ದನ್ನ ಸರಿಪಡಿಸ್ಕೋಬೇಕು ಅಂತ ನಿಮ್ಗೆ ಅನ್ಸಿದ್ರೆ ಯಾವುದೇ ರೀತಿ ಮುಲಾಜಿಲ್ದೆ ಅಥವಾ ಯಾವುದೇ ಅಳುಕಿಲ್ಲದೆ ಸರಿಪಡಿಸ್ಕೊಳ್ಳಿ. ನೀವು ಸರಿನೂ ಪಡಿಸ್ಕೊಳಲ್ಲ ಅಥವಾ ಬಿಟ್ಟಾಕೋದು ಇಲ್ಲ, ಎರಡರಲ್ಲೂ ನೀವು ಕಂಪ್ಲೀಟ್ ವರ್ಕ್ ಮಾಡ್ತಾ ಇಲ್ಲ. ಐದರ್ ಲೀವ್ ಇಟ್ ಆರ್ ಅಕ್ಸೆಪ್ಟ್. ಈ ಲೀವ್ ಅಂಡ್ ಅಕ್ಸೆಪ್ಟೆನ್ಸ್ ಮಧ್ಯೆ ಒಂದು ಲೈನ್ ಹೇಳ್ಕೊಂಡಿರ್ತೀರ ನೀವು ಅಷ್ಟರಲ್ಲೇ ಇರ್ತೀರ. ಅದೇನೆ ನಿಮ್ ಮನಸ್ಸಲ್ಲಿ ಕಂಪ್ಲೀಟ್ ಆಗಿ ತಲೆ ತಿಂತಾ ಇರುತ್ತೆ ಆ ವಿಷಯ. ನಿಮ್ ಮನಸ್ಸನ್ನ ಆಕ್ರಮಿಸ್ಕೊಂಡು ಡಿಸ್ಟರ್ಬ್ ಮಾಡ್ತಾ ಇರುತ್ತೆ ಅಲ್ವಾ. ಸೊ ನಾವು ಯಾವುದೇ ಒಂದು ಕೆಲಸನ, ಒಂದು ಸಣ್ಣ ಕೆಲಸ ಆಗಲಿ, ಅದನ್ನ ಐದರ್ ವಿ ಶುಡ್ ಡೂ ಇಟ್ ಆರ್ ವಿ ಶುಡ್ ನಾಟ್ ಡೂ ಇಟ್. ಮುಗಿದೋಗಿದ ಕೆಲಸ ಅಂತಾನು ನಾವು ಹೇಳಕ್ಕಾಗಲ್ಲ, ಅಥವಾ ಶುರು ಮಾಡ್ತಿದ್ದೀನಿ ಅಂತಾನು ಹೇಳಕ್ಕಾಗಲ್ಲ. ಅದೊಂಥರ ಈ ಗೌರ್ಮೆಂಟ್ ವರ್ಕ್ಸ್ಗಳು ನಡೀತಾವಲ್ಲ, ಲೇಔಟ್ಗಳು, ಗೊತ್ತಿದೆ ಅಲ್ಲ, ಹೇಳಿದ್ರೆ ಶತಮಾನಗಳಿಂದ ನಡೀತಾನೆ ಇದೆ ಕೆಲಸ. ಅದು ಹಾಗೆ ಬಿದ್ದಿರುತ್ತೆ. ಅದ್ರಲ್ಲಿ ಮಳೆ ಬಂದಾಗ ಕೆಸರು ತುಂಬ್ಕೊಳತ್ತೆ, ರೋಡ್ ಎಲ್ಲ ಅಧ್ವಾನ ಆಗುತ್ತೆ, ಜನಗಳು ನೆಮ್ಮದಿಯಾಗಿರಕ್ಕಾಗಲ್ಲ. ಹಾಗೆ ನಿಮ್ ಮನಸ್ಸು ಕೂಡ ನೆಮ್ಮದಿಯಾಗಿರಕ್ಕಾಗಲ್ಲ. ದಯವಿಟ್ಟು ನಿಮ್ಗೆ ಯಾವುದೇ ರೀತಿ ಏನೇ ಒಂದು ಕೆಲಸ ಮಾಡಿದ್ರೆ ಅದು ನಿಮ್ಗೆ ತಪ್ಪು ಅನ್ಸಿದ್ರೆ ಕೊರಗಕ್ಕೆ ಹೋಗ್ಬೇಡಿ. ಈದರ್ ಗೆಟ್ ರೆಡಿ ಟು ಕರೆಕ್ಟ್ ದಟ್ ಮಿಸ್ಟೇಕ್ ಆರ್ ಫರ್ಗೆಟ್ ಇಟ್ ಅಂಡ್ ಮೂವ್ ಆನ್. ಕಾಲ ಬಂದಾಗ ಯಾವುದೋ ಒಂದು ಕ್ಷಣದಲ್ಲಿ ಆ ತಪ್ಪು ಮಾಡಿರೋ ನಿಮ್ ಮುಂದೆ ಸಿಕ್ಕಿದಾಗ ಸಾರಿ ಕೇಳಿ ಬಿಟ್ಟುಬಿಡಿ. ಅದನ್ನ ನೀವು ತಲೆ ಹಾಕೊಂಡು ಇರೋ ಕರೆಂಟ್ ಪ್ರೆಸೆಂಟ್ ಟೆನ್ಸ್ ನ ನೀವು ಹಾಳು ಮಾಡ್ಕೊಂತ ಇದ್ರೆ ದೇವರು ಕೂಡ ನಗ್ತಾ ಇರ್ತಾನ ಅಷ್ಟೇ ರೀ, ಇನ್ನೇನು ಮಾಡಲ್ಲ. ಬುದ್ಧಿ ಇದ್ದು, ಒಳ್ಳೆ ಯೋಚನೆ ಮಾಡೋ ಶಕ್ತಿ ಇದ್ದು, ನಿಮ್ ಕೈಲಿ ಕೆಪಾಸಿಟಿ ಇದ್ದು ಏನು ಮಾಡಕ್ಕಾಗದೆ ಸುಮ್ಮನೆ ಕೂತ್ಕೊಂಡ್ರೆ ಯಾರು ಬಂದು ನಿಮ್ಗೆ ಸಹಾಯ ಮಾಡಕ್ಕಾಗತ್ತೆ ಹೇಳಿ? ಆ ಸಾಕ್ಷಾತ್ ದೇವ್ರು ಬಂದ್ರು ಕೂಡ ಏನ್ ಬೇಕಪ್ಪ ಅಂತ ಕೇಳಿದ್ರೆ ನೀವು ಯೋಚನೆ ಮಾಡ್ತಿರ್ತೀರ, ನನಗೇನ್ ಬೇಕು, ಹೌದು ನನಗೇನ್ ಬೇಕು, ದೇವ್ರೆ ಒಂದ್ 5 ನಿಮಿಷ ಟೈಮ್ ಕೊಡ್ತೀಯಾ ಅಂತ ಕೇಳೋ ಸ್ಟೇಜಿಗೆ ಬಂದ್ಬಿಟ್ಟಿರ್ತೀರ ನೀವು. ಕಂಟ್ರೋಲ್ ಯುವರ್ ಮೈಂಡ್, ಆಲ್ವೇಸ್ ಮೇಕ್ ಶ್ಯೂರ್ ದಟ್ ಯುವರ್ ಮೈಂಡ್ ಇಸ್ ಬ್ಯಾಲೆನ್ಸ್ಡ್. ಆಯ್ತಾ? ಯಾವಾಗೂ ಗಿಲ್ಟಿ ಆಗಿರ್ಬೇಡಿ ಆಯ್ತಾ. ಎ ಗಿಲ್ಟಿ ಮೈಂಡ್ ವಿಲ್ ಸ್ಪಾಯ್ಲ್ ಲಾಟ್ ಆಫ್ ವರ್ಕ್ಸ್. ತಪ್ಪು ಮಾಡದೆ ಯಾರೂ ಇರಲ್ಲ, ತಪ್ಪು ಮಾಡೇ ಇರ್ತಾರೆ. ಒಪ್ಕೊಳ್ಳಿ, ತಪ್ಪನ್ನ ಒಪ್ಕೊಳೋದ್ರಲ್ಲೂ ದೊಡ್ಡತನ ಇರುತ್ತೆ. ಈಗ ನಾವೇ ತಪ್ಪು ಮಾಡಿರ್ತೀವಿ ಅನ್ಕೊಳ್ಳಿ, ಒಪ್ಕೊಂಡ್ಬಿಡೋಣ. ಈಗ ನಮ್ಮ ಕೈಲಿಂದ ಆಗಿರೋ ತಪ್ಪನ್ನ ನಾವು ಸರಿಪಡ್ಸಕ್ ಹೋಗೋಣ, ಇಲ್ವಾ ಮರ್ತು ಬಿಟ್ಟು ಆಯ್ತಪ್ಪ ಟೈಮ್ ಬಂದಾಗ ಸರಿ ಹೋಗೋಣ ಅಂದ್ಬಿಟ್ಟು ಯೋಚನೆ ಮಾಡೋದ್ ಬಿಟ್ಬಿಡಿ ಅಷ್ಟೇ. ಮಾನಸಿಕ ಆರೋಗ್ಯ ತುಂಬಾ ಮುಖ್ಯ. ನೀವು ಬದುಕಬೇಕು, ಚೆನ್ನಾಗಿರ್ಬೇಕು ಅಂದ್ರೆ ವಯಸ್ಸಾದಷ್ಟು ಕೂಡ, ಅಂದ್ರೆ ನೀವು ವಯಸ್ಸಾಗ್ತಾ ಇವೆಲ್ಲ ಸೂಕ್ಷ್ಮಗಳನ್ನ ನಾವು ಕಲಿಬೇಕಾಗತ್ತೆ. ಮೆಚುರಿಟಿ ಬರ್ಬೇಕು. ಓಕೆ, ಸೊ ಇಷ್ಟ ಹೇಳ್ತಾ ನಾನು ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ಈ ಟಾಪಿಕ್ ನಿಮ್ಗೆ ಇಷ್ಟ ಆದ್ರೆ ತುಂಬಾ ಜನಕ್ಕೆ ಶೇರ್ ಮಾಡಿ, ಮತ್ತೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಓಕೆ, ಧನ್ಯವಾದಗಳು.